ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ಇರುವಂಥ ಅವರದ್ದೇ ಸ್ವಜಿಲ್ಲೆಯಲ್ಲಿ ಮೂಡ ಹಗರಣ ಇವತ್ತು ರಾಜ್ಯವನ್ನು ಮೀರಿ ದೇಶದಲ್ಲೇ ಚರ್ಚೆ ಆಗುವಂಥ ಒಂದು ಘಟನೆಗಳು ನಮ್ಮ ಕಣ್ಮುಂದಿವೆ. ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹಪಡಿಸ್ತೇನೆ, ಪಾರದರ್ಶಕ ಆಡಳಿತದಲ್ಲಿರಬೇಕು, ಪ್ರಾಮಾಣಿಕತೆ ಇರಬೇಕು ಅಂತೇಳಿ ನೀವು ಹೇಳ್ತಾ ಇದ್ದವರು. ಹಿಂದೆ ನಮ್ಮ ಸರ್ಕಾರ ಇರುವಾಗ 40% ಸರ್ಕಾರ ಅಂತೇಳಿ ಆಪಾದನೆ ಮಾಡಿದವರು, PCM ಅಂತ ಹೇಳಿದವರು. ಇವತ್ತು ನೀವು ಅಧಿಕಾರದಲ್ಲಿದ್ದೀರಿ, ಜನ ನಿಮಗೆ ಒಳ್ಳೆಯ ಆಡಳಿತ ಕೊಡ್ಬೋದು, ಪ್ರಾಮಾಣಿಕವಾದಂಥ ಆಡಳಿತ ಕೊಡ್ಬೋದು ಅನ್ನುವಂಥ ನಿರೀಕ್ಷೆ ಮೇಲೆ ಮತ ಹಾಕಿದ್ದಾರೆ ಅಂತ ನೀವು ಹೇಳಿರೋರು. ದುರಾದೃಷ್ಟಕ್ಕೆ ನಿಮ್ಮ ಮೇಲೆ ಇಷ್ಟೊಂದು ಗಂಭೀರವಾಗಿರುವಂಥ ಆರೋಪ ಬಂದಿರುವಾಗ 3 ಎಕರೆ ಜಾಗ ನಿಮ್ಮ ಮನೆಯವರ ಮೂಲಕ ಹೋಯಿತು ಮೂಡಕ್ಕೆ ಅಂತ ಹೇಳಿದರೆ, ಸಹಜವಾಗಿಯೇ ಯಾವ ಪ್ರದೇಶದಲ್ಲಿ ಜಾಗ ಮೂಡ ವಶಪಡಿಸಿಕೊಳ್ಳುತ್ತೋ, ಜಾಗವನ್ನು ಡೆವಲಪ್ ಮಾಡುತ್ತೋ, ಅದೇ ಜಾಗದಲ್ಲಿ ನಿವೇಶನವನ್ನು ಹಂಚಿಕೆ ಮಾಡಬೇಕು ಅನ್ನೋದು ನಿಯಮ. ನಿಮ್ಮ 3 ಎಕರೆ 26 ಸೆಂಟ್ಸ್ ಜಾಗ ಅಂತ ಏನು ಹೇಳ್ತೀರಿ, ಅಲ್ಲಿರುವಂಥ ಮೌಲ್ಯಗಳನ್ನು ಗಮನಿಸಿದರೆ ಅದೇ ಸೈಟ್ನಲ್ಲಿ ಹೆಚ್ಚಂದರೆ 2 ರಿಂದ 3 ಸೈಟ್ ಕೊಡ್ಬೋದು. ಆದರೆ 8 ಕಿಲೋಮೀಟ್ರ್ ದೂರದಲ್ಲಿ ಸುಮಾರು ಚದರ ಅಡಿಗೆ 10,000 ರೂಪಾಯಿ ಇರುವಂಥ ಒಂದು ಇವತ್ತಿನ ಮೌಲ್ಯ, ನಿಮ್ಮ ಡೆವಲಪ್ ಆಗಿರುವಂಥ ಪ್ರದೇಶ ಅಥವಾ ನಿಮಗೆ ನಿಮ್ಮ ಕುಟುಂಬದವರಿಂದ ಮೂಡ ಸ್ವಾಧೀನಪಡಿಸಿಕೊಂಡಿದ್ದಕ್ಕೆ 22,000 ರೂಪಾಯಿ ರೇಟ್ ಇಲ್ಲ. ಆದರೆ 10,000 ರೂಪಾಯಿ ಮೌಲ್ಯದ ಚದರ ಅಡಿಗೆ 10,000 ರೂಪಾಯಿ ಮೌಲ್ಯದ 15 ಸೈಟ್ಗಳು ನಿಮಗೆ ಕೊಟ್ಟಿದ್ದಾರೆ ಅಂದರೆ ಅದರ ಹಿಂದೆ ಬಹುದೊಡ್ಡ ಗೊಂದಲ ನಿರ್ಮಾಣ ಆಗಿದ್ದು ತಮ್ಮ ಮೇಲಿರುವಂಥ ಅನುಮಾನಕ್ಕೆ ಕಾರಣ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಆಗ್ರಹಪಡಿಸ್ತೇನೆ, 60 ಕೋಟಿ ರೂಪಾಯಿ ಕೊಡಿ, ನಾನು ನಿಮ್ಗೆ ಸೈಟ್ ಕೊಡ್ತೇನೆ ಅಂತ ತಾವು ಹೇಳಿದ್ದೀರಿ. ಆದರೆ ತಮ್ಮ ಚುನಾವಣಾ ಅಪಿದಾವತ್ತಲ್ಲಿ ನನ್ನ ಕುಟುಂಬದ ಇದರ ಮೌಲ್ಯ 8 ಕೋಟಿ ರೂಪಾಯಿ ಅಂತೇಳಿ ನೀವು ಹಾಕಿದ್ದೀರಿ. ಹಾಗಿದ್ದರೆ ನಿಮ್ಮ ಚುನಾವಣಾ ಅಪಿದಾವತ್ತಲ್ಲಿ 8 ಕೋಟಿ ಅಂತೇಳಿ ಇವತ್ತು 60 ಕೋಟಿ ಕೇಳೋದು ಯಾವ ನ್ಯಾಯ ಅನ್ನುವಂಥ ಚರ್ಚೆಗಳು ಸಾರ್ವತ್ರಿಕವಾಗಿ ನಡೀತಾ ಇದೆ. ನಾನು ನಮಗೆ ಆಗ್ರಹಪಡಿಸುವುದೇನೆಂದರೆ, ಅಂದು ವಿಪಕ್ಷದ ನಾಯಕರಾಗಿದ್ದಂಥ ನೀವು ಅಧಿಕಾರಿಗಳ ಮೇಲೆ ಒತ್ತಡ ತಂದಿದ್ದೀರೋ ಇಲ್ವೋ ಅನ್ನೋದಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳೇ ತಪ್ಪಿ ನಡೆದರೆ ಅವ್ರನ್ನ ತಿದ್ದಬೇಕಾದ ಜವಾಬ್ದಾರಿ ಇರೋದು ವಿರೋಧ ಪಕ್ಷ ನಾಯಕ ಅಂತ ಹೇಳಿದರೆ. ಹಾಗಾಗಿ ಅಲ್ಲಿಯ ಜಿಲ್ಲಾಧಿಕಾರಿಯವರ ರಾಜೇಂದ್ರ ಅವರ ವರ್ಗಾವಣೆ ಆಗಿದೆ. ವರ್ಗಾವಣೆ ನಿಮ್ಮದೇ ಸರ್ಕಾರ ಮಾಡಿದೆ. ಆ ರಾಜೇಂದ್ರ 15 ಪತ್ರವನ್ನು ಸರ್ಕಾರಕ್ಕೆ ಬರೆದಿದ್ದಾರೆ, ಇದರಲ್ಲಿ ಕಮಿಷನರ್ ಅವರು ತಪ್ಪು ನಡೆದಿದೆ ಅಂತೇಳಿ. ಆ ಹಿನ್ನೆಲೆಯಲ್ಲಿ ಒಂದು ಸರ್ಕಾರವಾಗಿ ಯೋಚನೆ ಮಾಡಿದಾಗ, ಸರ್ಕಾರದ ಮುಖ್ಯಸ್ಥರಾಗಿ ಮುಖ್ಯಮಂತ್ರಿಗಳಾಗಿ ನೀವಿರುವಾಗ ನೇರ ನಿಮ್ಮ ಮೂಗಿನಡಿ ಈ ಪ್ರಕರಣ ನಡೆದಿದ್ದರಿಂದ ನನಗನ್ನಿಸುತ್ತೆ, ಪಾರದರ್ಶಕತೆಯನ್ನು ಪ್ರಾಮಾಣಿಕತೆ ಬಗ್ಗೆ ಮಾತನಾಡುವಂಥ ಕಾಂಗ್ರೆಸ್ ಸರ್ಕಾರದ ಮುಖ್ಯಸ್ಥರಾಗಿರುವಂಥ ನೀವು ಅಧಿಕಾರ ತ್ಯಾಗ ಮಾಡದೆ ಬೇರೆ ದಾರಿ ಇಲ್ಲ. ಒಂದು ಕಾಲದಲ್ಲಿ 40% ಸರ್ಕಾರ ರಾಜೀನಾಮೆ ಕೊಡಿ, PCM ಸರ್ಕಾರ ರಾಜೀನಾಮೆ ಕೊಡಿ ಅಂತ ಆರ್ಭಟ ಮಾಡಿದಂಥ ಸಿದ್ದರಾಮಯ್ಯ, ಭ್ರಷ್ಟಾಚಾರದ ವಿರುದ್ಧ ಬೆಂಗಳೂರಿಂದ ಬಳ್ಳಾರಿಗೆ ಕಾಲ್ನಡಿಗೆ ಜಾಥಾ ಮಾಡಿದಂಥ ಸಿದ್ದರಾಮಯ್ಯ, ಬನ್ನಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೇನೆ ಅಂತೇಳಿ ತೊಡೆತಟ್ಟಿ ಭುಜ ತಟ್ಟಿದಂಥ ಸಿದ್ದರಾಮಯ್ಯ ಇವತ್ತು ಮೌನವಾಗಿರುವುದು, ನಿಮ್ಮ ಮೇಲಿರುವಂಥ ಆಪಾದನೆಯನ್ನು ನೀವು ಒಪ್ಕೊಂಡಿದ್ದೀರಿ ಅಂತೇಳಿ ಕರ್ನಾಟಕದ ಜನ ಭಾವಿಸುವಂಥ ಒಂದು ವಾತಾವರಣಗಳಿರುವ ಹಿನ್ನೆಲೆಯಲ್ಲಿ ತಕ್ಷಣ ನಿಮ್ಮ ಗೌರವ ಉಳಿಬೇಕಾದರೆ ಅಧಿಕಾರ ತ್ಯಾಗ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಮುಂದಿದೆ ಅನ್ನುವಂಥ ಮಾತುಗಳನ್ನು ನಾನು ಸಿದ್ದರಾಮಯ್ಯನವರಿಗೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಇನ್ನೊಂದು ಮುಖ್ಯ ವಿಚಾರ ಇರುವುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ. ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಮ್ಮದೇ ಪಾರ್ಟಿಯ ಒಂದು ತಂಡ BJPಯವರು ಸಂವಿಧಾನ ಬದಲಾವಣೆ ಮಾಡ್ತಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಮಾಡ್ತಾರೆ ಅಂತ ಹೇಳಿ ಪ್ರಚಾರ ಮಾಡಿದ್ರಿ. ಆದರೆ ಇವತ್ತು ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕಿರುವಂಥ ಮೀಸಲಾತಿ ಹಣ ಕಳೆದ ಸಾರಿ 11,000 ಕೋಟಿ, ಈ ಸತಿ 14,000 ಕೋಟಿ. ಈ ಹಣವನ್ನು ಗ್ಯಾರಂಟಿಗೆ ಉಪಯೋಗಿಸ್ತಾ ಇದ್ದೀರಲ್ಲ, ಯಾವ ನ್ಯಾಯ?
ಸಮಾಜದ ಕಟ್ಟಕಡೆ ಮನುಷ್ಯರಾಗಿದ್ದು ಸಾಮಾಜಿಕ ನ್ಯಾಯಕ್ಕೆ ಇನ್ನೂ ಸಿಗಬೇಕು ಆದಂತೆ ಅಂತೇಳಿ ಪರದಾಡ್ತಿರುವಂಥ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ, ಅವರ ಮನೆ ಕಟ್ಟಲಿಕ್ಕೆ, ಅವರ ಮಕ್ಕಳ ಶಿಕ್ಷಣಕ್ಕೆ, ಅವರ ಬದುಕಿನ ಆರೋಗ್ಯಕ್ಕೆ, ಅವರ ನಿವೇಶನಗಳಿಗೆ, ಒಟ್ಟಾರೆ ಅವರ ಸರ್ವತೋಮುಖವಾದಂಥ ಅಭಿವೃದ್ಧಿಗೆ ಇರಬೇಕಾದಂಥ ಹಣವನ್ನು ತೆಗೆದು 14,000 ಕೋಟಿ ರೂಪಾಯಿಯನ್ನು ನೀವು ಗ್ಯಾರಂಟಿ ವಿನಿಯೋಗ ಮಾಡ್ತೀರಿ ಅಂತೇಳಿ. ಆದರೆ ಸ್ಪಷ್ಟವಾಗಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಅನ್ನುವಂಥ ಆಪಾದನೆಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಮಧ್ಯೆ ಇವತ್ತು ವ್ಯವಸ್ಥೆಗಳಿದೆ. ಆ ಹಿನ್ನೆಲೆಯನ್ನು ನಾನು ಆಗ್ರಹಪಡಿಸ್ತೇನೆ. ಒಂದು, ನಿಮ್ಮ ಸರ್ಕಾರ ದಲಿತರಿಗಾದ ಅನ್ಯಾಯವನ್ನು ಸರಿಪಡಿಸಿ ಆ ಗ್ಯಾರಂಟಿಗೋಸ್ಕರ ವಿನಿಯೋಗ ಮಾಡಿರುವಂಥ 14 ಮತ್ತು 11,000 ಕೋಟಿ ರೂಪಾಯಿಗಳನ್ನು ತಕ್ಷಣ ಇಲಾಖೆಗೆ ವರ್ಗಾಯಿಸಬೇಕು. ನೀವು ಪರಿಶಿಷ್ಟ ಜಾತಿಯವರಿಗೆ ಮಾತ್ರ ತೆಗೆದ್ರಿ, ಹಿಂದುಳಿದ ವರ್ಗದವರಿಗೆ ಕೊಟ್ಟರೆ ನೇರ ಖಜಾನೆಯಿಂದ ಕೊಟ್ಟರೆ ಹಣವನ್ನು, ಗ್ಯಾರಂಟಿ ಹಣವನ್ನು. ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ನೇರ ಖಜಾನೆಯಿಂದ ಹಣ ತೆಗೆದ್ರಿ. ಜನರಲ್ಲಿ ಯಾರಿಗೆ ಕೊಟ್ಟರೂ ಕೂಡ ನೇರವಾಗಿ ಹಣ ತೆಗೆದ್ರಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮಾತ್ರ ಅವ್ರಿಗೆ ಇಲಾಖೆಯಿಂದ 14,000 ಕೋಟಿ ರೂಪಾಯಿ 11,000 ರೂಪಾಯಿ ಕೊಡುವಂಥ ಈ ದುರಂತ ಇದೆಯಲ್ಲ, ಇದು ನೇರವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮಾಡಿರುವಂಥ ಅನ್ಯಾಯ ಅನ್ನುವಂಥ ಮಾತುಗಳನ್ನು ನಾನು ಆಪಾದಿಸಬೇಕಾದಂಥ ಅನಿವಾರ್ಯತೆ ಇದೆ. ವಾಲ್ಮೀಕಿ ನಿಗಮದ ಬಗ್ಗೆ ನಿಮ್ಮ ಸರ್ಕಾರದ ಅವಾಂತರಗಳನ್ನು ನೋಡಿದರೆ ಸಂಕಟ ಆಗಿಬಿಡುತ್ತೆ. ಪರಿಶಿಷ್ಟ ಪಂಗಡದಲ್ಲಿ ಎದ್ದು ಬಂದಂಥ ವಾಲ್ಮೀಕಿ ಜನಾಂಗದ ಅಭಿವೃದ್ಧಿಗೋಸ್ಕರ ಇರುವಂಥ ಅನುದಾನಗಳನ್ನು ಇವತ್ತು ಈ ರೀತಿ ದುರುಪಯೋಗ ಮಾಡಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದನ್ನು ನೋಡಿದರೆ ಸರ್ಕಾರ ಸಂಪೂರ್ಣವಾಗಿ ಆಡಳಿತಕ್ಕೆ ವಿಫಲ ಆಗಿದೆ. ಆ ಹಿನ್ನೆಲೆಯಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಭಾರತೀಯ ಜನತಾ ಪಕ್ಷ ಇವತ್ತು ನಿರ್ಧಾರ ಮಾಡಿದೆ. ನಿಮ್ಮ ಮನೆಗೆ ಮುತ್ತಿಗೆ ಹಾಕಿದಾಗ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕಿದಾಗ ವಿಪಕ್ಷದ ನಾಯಕರನ್ನು ಬಂಧನ ಮಾಡಿ ಮತ್ತಷ್ಟು ಅಧಿಕಾರದ ಬಲವನ್ನು ತೋರ್ಪಡಿಸುವಂಥ ಪರಾಕಾಷ್ಠೆ ನಿಮ್ಮಿಂದ ನಡೀತು ಬಿಟ್ಟರೆ ನಮ್ಮಿಂದ ತಪ್ಪಾಗಿಲ್ಲ ಅಂತೇಳಿ ಸಾಬೀತುಪಡಿಸಲಿಕ್ಕೆ ನಿಮಗಾಗಿಲ್ಲ. ಇವತ್ತು ವಿಧಾನಸೌಧಕ್ಕೆ, ಯಾವ ವಿಧಾನಸೌಧವನ್ನು ಕೆಂಗಲ್ ಹನುಮಂತಯ್ಯವರು ಪ್ರಜಾತಂತ್ರದ ದೇಗುಲ ಅಂತ ಕರೆದರು, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪಾಕಿಸ್ತಾನಕ್ಕೆ ಜೈ ಅನ್ನುವಂಥ ಘೋಷಣೆ ಕೂಗಿ ಇಡೀ ವಿಧಾನಸೌಧಕ್ಕೆ ಒಂದು ರೀತಿಯ ಅಪಮಾನ ಕಾಡುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಯಿತು. ಅದೇ ವಿಧಾನಸೌಧಕ್ಕೆ ಮೂಡಾದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬದಿಂದ ಆಗಿರುವಂಥ ಅಧಿಕಾರ ದುರುಪಯೋಗ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಮಾಡಿರುವಂಥ ಅನ್ಯಾಯ, ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಜನರಿಗೆ ಕೊಡಬೇಕಾದಂಥ ಹಣದ ದುರುಪಯೋಗ, ಈ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಇಡೀ ತಂಡದ ಜೊತೆಯಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತದೆ ಅಂತ ಹೇಳಿದರೆ ಇದರ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಕೆಳಗಿಳಿಬೇಕಾದಂಥ ಅನಿವಾರ್ಯತೆ ಇದೆ ಅಂತ ನನಗನ್ನಿಸುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಆಗ್ರಹಪಡಿಸ್ತೇನೆ, ಸಂಪೂರ್ಣವಾಗಿ 1 ವರ್ಷದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವುದು ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿ ಆಗಿಲ್ಲ. ಇಂಥ ಒಂದು ಆಡಳಿತವಾದಂಥ ದುರುಪಯೋಗಗಳು, ಆಡಳಿತದ ವೈಫಲ್ಯಗಳು, ಸ್ಪಷ್ಟವಾಗಿ ಜನರಿಗೆ ಮಾಡಿರುವಂಥ ಅನ್ಯಾಯಗಳು, ಸರ್ಕಾರವೇ ಸ್ವಜನ ಭ್ರಷ್ಟಾಚಾರದಲ್ಲಿ ಭಾಗಿರುವಂಥ ದುರಂತ ಇತಿಹಾಸದಲ್ಲಿ ಯಾವ ಸರ್ಕಾರಕ್ಕೂ ಆಗಿಲ್ಲ. ಆ ಕಾರಣಕ್ಕೆ ನೇರವಾಗಿ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹ ಮಾಡ್ತೇನೆ. ಮೂಡಾದಲ್ಲಿರುವಂಥ ಪ್ರಕರಣವನ್ನು ತಕ್ಷಣ CBI ಕೊಡಬೇಕು. ವಾಲ್ಮೀಕಿ ನಿಗಮದಲ್ಲಾಗಿರುವಂಥ ಪ್ರಕರಣವನ್ನು CBI ತನಿಖೆ ಮೂಲಕ ಆ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಅನ್ನುವಂಥ ಆಗ್ರಹ ಮಾಡಿ, ಒಂದು ಕ್ಷಣ ಕೂಡ ಇವತ್ತು ರಾಷ್ಟ್ರೀಯ SC/ST ಆಯೋಗ ಆ ಇಲಾಖೆಗೆ ನೋಟಿಸ್ ಕೊಟ್ಟು ಏನು ಮಾಡಿದ್ದೀರಿ ಅಂತ ಕೇಳಿದೆ. ಅಂದರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಹಣ ದುರುಪಯೋಗಕ್ಕೆ ರಾಷ್ಟ್ರೀಯ ಪರಿಶಿಷ್ಟ ಭಾಗದ ಆಯೋಗ ಬಂದು ಸಂವಿಧಾನಬದ್ಧವಾದಂಥ ಒಂದು ಸಂಸ್ಥೆ ಬಂದು ತನಿಖೆ ಮಾಡುವಂಥ ಮಟ್ಟಕ್ಕೆ ಬಂದರೆ ಪಾರದರ್ಶಕತೆ ಕೊರತೆಯಿಂದಾಗಿ ಆ ಬಡವರಿಗಾದಂಥ ಅನ್ಯಾಯದ ಮೇಲೆ ನೀವಿನ್ನೂ ಯೋಚನೆ ಮಾಡದೇ ಇದ್ದರೆ ಒಂದು ಕ್ಷಣ ಕೂಡ ನಿಮಗೆ ಅಧಿಕಾರದಲ್ಲಿರಲಿಕ್ಕೆ ಅವಕಾಶಗಳಿಲ್ಲ. ಮತ್ತು ಇದು ಸರಿಯಲ್ಲ. ಕರ್ನಾಟಕ ಜನ ನಿಮ್ಮನ್ನು ಮೂಡಾ ಪ್ರಕರಣದಲ್ಲಿ ಸ್ವಜನ ಪಕ್ಷಪಾತ ಮಾಡಿಕೊಳ್ಬೇಕು ಅಂತೇಳಿ ಅಧಿಕಾರ ಕೊಟ್ಟಿದ್ದಲ್ಲ. ಕರ್ನಾಟಕದ ಜನ ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ರೂಪಾಯಿ ದುರುಪಯೋಗ ಮಾಡಬೇಕು ಅಂತೇಳಿ ಅಧಿಕಾರ ಕೊಟ್ಟಿರುವುದಲ್ಲ. ಕರ್ನಾಟಕದ ಜನ ದಲಿತರ ಪರವಾಗಿ ದಲಿತರ ಹಣವನ್ನು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಣವನ್ನು ಗ್ಯಾರಂಟಿಗೆ ಉಪಯೋಗಿಸಿ ಅಂತೇಳಿ ನಿಮ್ಗೆ ಅಧಿಕಾರ ಕೊಟ್ಟಿರೋದಲ್ಲ. ಎಲ್ಲ ದುರಂತಗಳು ನಡೆದಿರುವ ಹಿನ್ನೆಲೆಯಲ್ಲಿ ಒಂದು ಕ್ಷಣ ಅಧಿಕಾರದಲ್ಲಿ ಇರಬಾರ್ದು, ತಕ್ಷಣ ರಾಜೀನಾಮೆ ಕೊಡಬೇಕು ಸರ್ಕಾರ ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಸರ್ಕಾರದ ಕೈಯಲ್ಲಿ ಹಿಂದೆ ತುರ್ತು ಪರಿಸ್ಥಿತಿಯಲ್ಲಿ ವಿರೋಧ ಪಕ್ಷಗಳ ವಾಕ್ ಸ್ವಾತಂತ್ರ್ಯವನ್ನು, ಪತ್ರಿಕಾ ಸ್ವಾತಂತ್ರ್ಯವನ್ನು ಮತ್ತು ವ್ಯಕ್ತಿತ್ವ ಸ್ವಾತಂತ್ರ್ಯವನ್ನು ಕಸಿದಂಥ ಉದಾಹರಣೆಗಳಿತ್ತು. ಆದರೆ ಇವತ್ತು ದುರಂತಕ್ಕೆ ಕಾಂಗ್ರೆಸ್ ಸರ್ಕಾರ ತಾವು ಮಾಡಿದ ತಪ್ಪಿಗೆ ವಿಪಕ್ಷಗಳೂ ಸೇರಿದಂತೆ ಎಲ್ಲರನ್ನೂ ಬಂಧನಕ್ಕೊಳ ಮಾಡುವಂಥ ಕುತಂತ್ರಕ್ಕೆ ಇಳಿದುಬಿಟ್ಟಿದೆ. ಇದು ತುರ್ತು ಪರಿಸ್ಥಿತಿಯ ಕರಾಳ ದಿನಗಳನ್ನು ನೆನಪಿಗೆ ತರುತ್ತೆ. ನೀವು ಹೇಳಿ.
ಅಲ್ಲ, ನಾನು ಈಗ ಹೇಳಿದ್ದಲ್ಲ, ಇ ಡಿಯವರು ಮಾಡಿರುವಂಥ ತನಿಖೆಗಳು, ಬಂಧನಗಳು ಅವೆಲ್ಲವೂ ಕೂಡ ಇ ಡಿ ಕ್ರಮ. ಒಂದು ರಾಜ್ಯ ಸರ್ಕಾರವಾಗಿ ನಾನು ಪಾರದರ್ಶಕವಾಗಿದೆ ಅಂತ ಹೇಳಿದರೆ ಈ ಕ್ರಮಗಳನ್ನು ಮೊದಲೇ ತೆಗೆದುಕೊಳ್ಬೇಕಾಗಿತ್ತು ಅನ್ನೋದು ನಮ್ಮ ವಾದ. ಅಲ್ಲ, ಸಿದ್ದರಾಮಯ್ಯನವ್ರಿಗೆ ತನಿಖೆ ಅಗತ್ಯ ಇಲ್ಲ. ಇ ಡಿಯ ಸೈಟ್ ಅಂತೇಳಿ ಅಲ್ಲ, ಅದು ತನಿಖೆ ಅಗತ್ಯ ಇಲ್ಲ. ಸ್ವಾಭಾವಿಕವಾಗಿ ಕೇಂದ್ರ ಸರ್ಕಾರದ ಸುಪರ್ದಿಯಲ್ಲಿ ಇದನ್ನು ನಡಿಬೇಕು ಅಂತ ಹೇಳುವ ಕಾರಣಕ್ಕೆ ಸಿ ಬಿ ಐ ಕೊಡಿ ಅಂತ ಹೇಳಿದೆ. ಇ ಡಿ ಒಂದು ಭಾಗ, ಇಡೀ ಪ್ರಕರಣವನ್ನು ಸಿ ಬಿ ಐ ತನಿಖೆ ಮಾಡಲಿಕ್ಕೆ ಅಧಿಕಾರ ಇದೆ ಅಂತ ನನಗನ್ಸುತ್ತೆ.